ಗಂಟೆಯನ್ನ ನೆನ್ನೆ ಮಾಡ್ತೀನಲ್ವಾ? ಅಂದ್ರೆ ಅಷ್ಟು ಫಾಸ್ಟ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ನಾನು ಮಾಡಿರುವ ಸ್ಪೆಷಲ್ ಐಟಮ್ ಗಾಜರ್ ಗಮ್ಮತ್. ಮತ್ತೆ 2 ಬಟ್ಲು ತಗೊಂಡ್ಬಂದಿದ್ರಲ್ಲ, ನನಗೊಂದು ಒಂದು ಅಲ್ವಾ? ಅಲ್ಲ, ಪ್ರೀತಿಗೊಂದು ಮಹಾರಾಣಿಗೊಂದು. ನಿಮಗೆ ಕ್ಯಾರೆಟನ್ನ ತುರಿದಿಟ್ಟಿದ್ದೇನೆ, ಸಕ್ಕರೆ ಹಾಕಿಲ್ಲ, ಆದ್ರೆ ನೀವು ತಿನ್ನಿ ಸರಿ ಹೋಗುತ್ತೆ. ಬಟ್ರೆ ನಿಮ್ ಗಾಜರ್ ಗಮ್ಮತ್ತು ಬೊಂಬಾಟ. ಚಂಬಲ್ ತಿಂದಿವ್ರೆ, ಈ ಗುಂಡಾಡಿ ಗುಂಡ ನಮ್ಮ ಮನೆಗೆ ಬಂದಾಗಿಂದ ನನಗೆ ಸಿಕ್ಕಾಪಟ್ಟೆ ಅವಮಾನ ಆಗ್ತಾ ಇದೆ. ಅವಮಾನದ ಮಾತು ಹಾಳಾಗೋಗ್ಲಿರಿ, ಖರ್ಚಂತೂ ವಿಪರೀತ ಆಗ್ತಾ ಇದೆ. ನಿಮಗೊಂಥರ ನಮಗೊಂಥರ ಮಾಡ್ತಾ ಇದೆ. ನಾನು ಈ ಮನೆ ಯಜಮಾನಿ ಅಂದ್ಮೇಲೆ ನಂಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತಾರೆ. ಅದು ಅಲ್ಲದೆ ಈಗ ವೆಜಿಟೇಬಲ್ಸ್, ರೇಷನ್ಸು ರೇಟ್ಸ್ ಎಲ್ಲ ಜಾಸ್ತಿ ಆಗಿದೆಯಲ್ಲ, ಹಾಗಾಗಿ ನಿಮ್ಗೆ ಖರ್ಚು ಜಾಸ್ತಿ ಆಗ್ತಿದೆ ಅಂತ ಅನಿಸ್ತಿದೆ. ಸಾಕು, ಸುಮ್ಮನೆ ಇರ್ರಿ. ಏನು ಆಡೋ ಮಾತುಗೊಂದು ಅರ್ಥ ಬರಲ್ವಾ? ನಮ್ಮ ಪಚ್ಚ ಮೇಲೆ ಅಡಿಗೆ ಮಾಡ್ತಾ ಇದ್ದಾಗಲೂ ಇದೇ ರೇಟ್ ಇತ್ತು ತಾನೆ, ಆಗ ಮಾತ್ರ ಖರ್ಚು ಕಡಿಮೆ ಬರ್ತಾ ಇತ್ತು. ಈಗ ಏಕಾಏಕಿ ಜಾಸ್ತಿ ಬರ್ತಾ ಇದೆ ಅಂದ್ರೆ ಏನ್ ಅರ್ಥ? ನಮ್ಮ ಮನೆಯ ಮುಂದೆ ತುಂಬಾ ಜಾಗ ಉಂಟಲ್ಲ, ಅಲ್ಲಿ ನಾವು ತರಕಾರಿ ಯಾಕೆ ಬೆಳೆಯಬಾರದು? ನಾವೇ ಬೆಳೆಯುವುದು, ನಾವೇ ತಿನ್ನುವುದು ಇಲ್ಲ. ಸೂಪರ್ ಐಡಿಯಾ. ಆದ್ರೆ ನಂಗೆ ಅಗ್ರಿಕಲ್ಚರ್ ಬಗ್ಗೆ ನಾಲೆಜೇ ಇಲ್ವಲ್ಲ. ನಿಮಗೆ ಯಾಕೆ ತೊಂದರೆ ಮಹಾರಾಣಿ? ನನಗೆ ಕೃಷಿಯ ಬಗ್ಗೆ ಚೆನ್ನಾಗಿ ಗೊತ್ತುಂಟು. ಸರಿ, ಹಾಗಾದ್ರೆ ನಾಳೆಯಿಂದಾನೆ ಅಗ್ರಿಕಲ್ಚರ್ನ ಸ್ಟಾರ್ಟ್ ಮಾಡ್ಬೋದು ಅಂತ ಕ್ಯಾಬಿನೆಟ್ ಆರ್ಡರ್ನ ಪಾಸ್ ಮಾಡಿದ್ದೀನಿ. ಅಪ್ಪ ಪುಳಿಮಟ್ಟೆ, ನಿನ್ನ ತಲೆ ಸೈಜ್ಗೆ ಕರೆಕ್ಟಾಗಿ ಗುಂಡಿ ಹೊಡೆದ್ಬಿಡಿ. ಬಾ, ನಿನ್ ತಲೆ ಇಕ್ಕು. ಮಾನೆ, ನನ್ನ ತಲೆನ ಜುಟ್ಟಿನ ಬಗ್ಗೆ ಮಾತಾಡಿದ್ರೆ ಅಷ್ಟೇ, ಜಾಲದಿಂದ ಒಂದು ಕೊಟ್ಟರೆ ಸಿಕ್ಸರು ಆಯ್ತಾ? ಈಗ ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ ಶಿವ. ಗಿಡ ನೆಡುವುದಕ್ಕೆ ಮುಂಚೆ ಮಣ್ಣು ಗೊಬ್ಬರ ತುಂಬಲಿಕ್ಕೆ ಉಂಟು. ಹಳೆ ಅಂದ್ರೆ ಗೊಬ್ಬರ ಅಂತ ಹಾಕಿಪ್ಪ. ಓಯ್ ಮಾಣಿ, ಎಂತದು ನಿಮ್ಮ ಪಿರಿ? ಅವರ ಗೊಬ್ಬರ ಆಗುವುದಿಲ್ಲ, ಗಂಟಿ ಗೊಬ್ಬರ ತುಂಬಬೇಕು ಆಯ್ತಾ? ಮಾತ್ರ ಶ್ರೀ ರಂಗಮ್ಮನವ್ರೆ, ಸಾಗಣೆ ರೆಡಿ. ನಾವು ತಂದಿದ್ದೀವಲ್ಲ, ಅದು ಹಸಿರು ಸಗಣಿ, ನಾವು ಫ್ರೆಶ್ ಆಗಿ ಹಿಡ್ಕೊಂಡ್ ಬಂದಿದ್ವಿ. ಬಿಸಿಯಾಗಿ ಇನ್ನೇನು ಹಾಕ್ತಾ ಇತ್ತು, ಆ ಸಗಣಿ ನೆಲಕ್ಕೆ ಬೀಳೋದಕ್ಕೂ ಬಿಡದೆ ಹಂಗಂಗೆ ಕವರ್ ತುಂಬ ಎಲ್ಲ ಒಂದೊಂದು ಗಿಡ ನೆಡಿ. ಗಿಡ ನೆಟ್ಟಿದ್ದಾಯ್ತು. ಬಂಧುಗಳೇ, ನಿಮ್ಮ ಮನೆಯಲ್ಲಿ ಗಿಡಗಳನ್ನು ಬೆಳೆಸಿರಿ, ಆ ಗಿಡದಲ್ಲಿ ಬೆಳೆದ ತರಕಾರಿಯನ್ನು ತಿನ್ನಿರಿ, ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿರಿ. ಅಲ್ಲಿ ನೋಡಿ ಬಾ, ಹಸು ನಮಗೆ ಪ್ರಸಾದ ಕೊಟ್ಟಿದ್ದ ಹಸು ಇದೆ ತಾನೆ? ಪ್ರಸಾದ ಕೊಟ್ಟಿದ್ದ ತೀರ್ಥ ಕೊಡದೇ ಇರುತ್ತಾ? ಯಾರು ಇಲ್ಲ, ಬೇಗ ತೀರ್ಥ ಹಿಡ್ಕೊಂಡ್ಬಿಡುಮ, ಇಲ್ಲಾಂದ್ರೆ ಲೀಟ್ರಿಗೆ ಇಷ್ಟು ಅಂತ ದುಡ್ಡು ಹಾಕ್ಬಿಡ್ತಾರೆ. ಬಾಬಾ, ತೀರ್ಥ ಬರೋರ್ಗು ನೀವ್ ತಾನೇ ಇರಿ. ಬಾಬಾ, ತೀರ್ಥ ಬೇಕಾದ್ರೆ ಹಸು ಏನ್ರೆ ಮತ್ತೆ ಹಸು ಕದಿಯಕ್ ಬಂದಿದ್ದೀರಾ? ಯಾವನ್ರಿ ಹಸು ಕದಿತಾನೆ? ಗಂಜಲ ಬೇಕಾಗಿತ್ತು, ತುಂಬಿಸೋಣ ಅಂತ ಬಂದ್ವಿ. ಹಸು ಕೊಡೋದನ್ನೆಲ್ಲ ನೀವೇ ತಗೊಂಡೋಗ್ಬಿಟ್ರೆ ನಾವೇನ್ ಮಾಡೋದು? ನಮ್ಮನ್ನೇನ್ ಅಷ್ಟೊಂದು ಚೀಪ್ ಅನ್ಕೊಂಡ್ರೇನ್ರಿ? ನಾವು ಗಂಡುಗಲಿ ವಂಶದವರು, ನಮ್ ಪೂರ್ವಿಕರೆಲ್ಲ ಆತಲೆ ನಡೆಸಿದಾರೆ ಗೊತ್ತಾ? ಹಸು ಸಾಕಕ್ ಬರುತ್ತಾ? ಹೆಂಡತಿನೇ ಸಾಕ್ತಿವಂತೇನು ಹಸು ಸಾಕಕ್ ಬರಲ್ವ ನಮ್ಗೆ? ಹಾಗಾದ್ರೆ ಹಸುನ್ ಕೊಂಡ್ಕೊಂಬಿಡಿ, ದಿನ ಗಂಜಿ ಕೆಸಗಣಿಗೆ ಅಲ್ದಾಡಷ್ಟಿರಲ್ಲ. ಹಸು ರೇಖಾ 10,000 ರೂಪಾಯಿ ತಗೊಂಡ್ರಿ. 10,000 ರೂಪಾಯಿನ? ಬಾಬಾ, ಹಸು ಹೊಡ್ಕೊಂಬನ್ನಿ. ಸರ್, ಇದೆ ಸರ್ ನಮ್ಮ ಹಸು. ಮುಚ್ಚಯ್ಯ ಬಾಯಿ, ಈ ಹಸುನ ಮೆಚ್ಕೊಂಡ್ರು ದುಡ್ಡು ಕೊಟ್ಟು ತಂದಿರೋದು. ಏನೇ ನಿನ್ ವರಾತ? ಓ, ಸಾಹೇಬ್ರು ಬಂದ್ಬಿಟ್ಟವ್ರೆ. ಏನ್ ಗಂಜಲ ಬೇಕಂತೇನೆ? ಒಂದ್ ಬಾಟ್ ತುಂಬಾ ಇಟ್ಕೊಡೆ ನಮ್ಮವ್ರು. ಯಜಮಾನ್ರೆ, ಈ ಹಸುನ ಇವಯ್ಯ ನಂದು ಅಂತ ಇದಾನೆ. ಮಕ್ ಕೊಡ್ಬಿಡ್ತೀನಿ ನೋಡು. 10,000 ರೂಪಾಯಿ ಕೊಟ್ಟು ಆಶಾ ಕೊಂಡ್ಕೊಂಡ್ಬಂದಿದ್ದೆ ಕಣ ನಾನು. ನಿಮ್ಗೆ ಹಸು ಮಾಡಿದ ಕಳ್ರನ್ನ ಆಗ್ಲೇ ಹಾಕಾಯ್ತು. ಭಟ್ರೆ, ನಾವ್ ನೆಟ್ಟಿರೋ ಗಿಡಗಳೆಲ್ಲ ಬಾಡ ಹೋಗ್ತಾ ಇದೆ. ವೈ? ಮಹಾರಾಣಿ, ಆ ಜಾಗದ ವಾಸ್ತು ಸರಿ ಇಲ್ಲ ಮಹಾರಾಣಿ. ಆ ಗಿಡಗಳನ್ನ ಬೇರೆ ಜಾಗದಲ್ಲಿ ನೆಟ್ಟು ಮತ್ತೆ ಜೀವಾಮೃತ ಹಾಕಿದ್ರೆ ಗಿಡಗಳು ಚೆನ್ನಾಗಿ ಬೆಳಿಲಿಕ್ಕೆ ಉಂಟು ಗೊತ್ತಾ? ಬರ್ಲಿಕ್ಕುಂಟು ಮನೆ ಚೆಟ್ಟ ಆದಷ್ಟು ಬೇಗ ಬರ್ಲಿಕ್ಕುಂಟು. ಉಳಿಮಟ್ಟೆ, ನಿನ್ನನ್ನು ನಂಬಿ ನಾನು ಕೆಟ್ಟೆ. ಮನೆಯಲ್ಲೇ ನಾನು ಕೃಷಿ ಮಾಡ್ಬಿಡ್ತೀನಿ, ತರಕಾರಿ ಬೆಳೆಸ್ಬಿಡ್ತೀನಿ, ನಿಮಗೆ ಉಳಿತಾಯ ಮಾಡ್ಕೊಡ್ತೀನಿ, ಲಾಭ ಮಾಡ್ಕೊಡ್ತೀನಿ, ನಿಮ್ಮನ್ನ ಆಧುನಿಕ ಪುಕುವಕ ಮಾಡ್ತೀನಿ ಅಂದ್ಬಿಟ್ಟು 50,000 ರೂಪಾಯಿನ ಲಾಸ್ ಮಾಡಿಟ್ಬಿಟ್ಟಲ್ಲ. ಓಯ್ ಮಾರೇ, ಸುಮ್ಮನೆ ಮಂಡಿ ಯಾಕೆ ಬಿಸಿ ಮಾಡ್ಕೊಳ್ತೀರಿ? ನೀವಿನ್ನೂ ಲಾಭದಲ್ಲೇ ಇದ್ದೀರಿ ಆಯ್ತಾ? ಏನ್ ಹೇಳ್ತಾ ಇದೀಯಪ್ಪ ನೀನು? ನೋಡಿ ಮಾರೇ, ನಾನು ಒಮ್ಮೆ ಕೃಷಿ ಮಾಡ್ಲಿಕ್ಕೆ ಹೋಗಿ 5 ಲಕ್ಷ ಲಾಸ್ ಕೊಂಡೆ ಆಯ್ತಾ? ನಿಮ್ಗೆ ಖರ್ಚಾಗಿರೋದು 50,000. ಅಲ್ಲಿಗೆ ನಿಮ್ಗೆ 4.5 ಲಕ್ಷ ಉಳಿತಾಯ ಆಯ್ತಲ್ವಾ?